ಬಂಡೀಪುರದಲ್ಲಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರುವಂಥದ್ದು. ಇವತ್ತು ಹುಲಿ ದಾಳಿಯಿಂದ 15 ದಿವಸದಲ್ಲಿ ಸುಮಾರು 3 ಜನ ಮೃತಪಟ್ಟರು. ಒಬ್ಬ ಶಾಶ್ವತವಾಗಿ ಅಂಗವಿಕಲನಾದ. ನಾನು ಆ ಭಾಗದಲ್ಲಿ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಜನ ರೈತ ಸಂಘಟನೆಗಳು, ಸುಮಾರು ಜನರೆಲ್ಲರೂ ಬಂದು ಮನವಿಯನ್ನು ಸಲ್ಲಿಸಿ ಇವತ್ತು ಅಲ್ಲಿವರೆಗೆ 2 ಮೃತಪಟ್ಟಿದ್ರು. ಈ ಸಫಾರಿ ಏನು ವಾಹನಗಳು ಓಡಾಡ್ತಾ ಇದ್ದಾವೆ, ರಾತ್ರಿ ಸಹಿತ ಓಡಾಡ್ತಾ ಇದ್ದಾವೆ, ರೆಗ್ಯುಲೇಟ್ ಆಗ್ತಾ ಇಲ್ಲ. 6 ಗಂಟೆವರೆಗೆ ಇದ್ರು, 7 ಗಂಟೆ 8 ಗಂಟೆವರೆಗೆ ನಡೀತಾ ಇದೆ. ಇದರ ಒಂದು ಸಂಖ್ಯೆ ಎಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಸಫಾರಿ ತಕ್ಷಣ ಬಂದ್ ಮಾಡಬೇಕು, ಇಲ್ಲದ್ರೆ ಇನ್ನೂ ಮಾನವ ಪ್ರಾಣ ಹಾನಿ ಆಗ್ತದೆ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ರು. ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳಿದ್ದೆ. ಅದಾದ್ಮೇಲೆ ನಾನು ಮತ್ತೆ ಬೀದರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ ಇನ್ನೊಂದು ಹುಲಿ ದಾಳಿ ಆಯಿತು. ಆ ಹುಲಿ ದಾಳಿ ಆಗಿದ ತಕ್ಷಣ ನಾನು ಸಫಾರಿಯನ್ನು ಬಂದ್ ಮಾಡಿದೆ. ಸಫಾರಿ ಬಂದ್ ಮಾಡಿದ ನಂತರ ಇವತ್ತು ಹೌದು ಅಲ್ಲಿ ಪ್ರವಾಸಿಗರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಬರ್ತಾರೆ, ಇದೆಲ್ಲ ಸತ್ಯ ಇದೆ. ಆದರೂ ಇವತ್ತಲ್ಲಿ ಮಾನವ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು ಅಂತೇಳಿ ಹೇಳಿ ಸಫಾರಿಗೆ ಉಪಯೋಗ ಮಾಡುವಂತಹ ವಾಹನಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಆ ಸಿಬ್ಬಂದಿಗಳಿಗೆ ಈ ನಮ್ದೇನು ಕಾಡಿನಂಚಿನಲ್ಲಿ ನಮ್ಮ ಬಂಡೀಪುರ್ನಲ್ಲಿ ಸುಮಾರು 314 ಕಿಲೋಮೀಟರ್ ಬಾರ್ಡರ್ ಬರುತ್ತೆ. ಅದರಲ್ಲಿ 100 ಕಿಲೋಮೀಟರ್ ಬಾರ್ಡರ್ ಏನಿದೆ ಅಲ್ಲ, ಬೌಂಡ್ರಿ ಇದ್ದಂಥದ್ದು, ಅದು ಬಹಳ ಹೆಚ್ಚಿನ ಒಂದು ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ ಝೋನ್ ಇದೆ. ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಂಘರ್ಷ ಎಲ್ಲಿದೆ ಆ ಪ್ರದೇಶದಲ್ಲಿ ಒಂದು 25 APC ಕ್ಯಾಂಪ್ಗಳು ಮಾಡಬೇಕು. ಅಲ್ಲಿ 24 ತಾಸು ಗಸ್ತ್ ಮಾಡಬೇಕು ಅಂತೇಳಿ ಹೇಳಿ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟು ಅಲ್ಲಿ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾಗುವಂತಹ ವಾಹನಗಳಿರ್ಬೋದು, ಅಲ್ಲಿರುವಂತಹ ನಮ್ಮ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಇವತ್ತು ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಒಂದು ಮಾಡಿಬಿಟ್ಟು ಅಲ್ಲಿ ಡ್ರೋನ್ ಕ್ಯಾಮೆರಾಸ್ ಇರ್ಬೋದು, ಈ ತರ ಅವ್ರಿಗೆ ಏನೇನು ಸಲಕರಣೆಗಳು ಬೇಕಾಗಿದೆ ಅವೆಲ್ಲವನ್ನು ಒದಗಿಸಿ ಸಿಬ್ಬಂದಿಯನ್ನು ಅಲ್ಲಿ ಡಿಪ್ಲಾಯ್ ಮಾಡಿ ಇವತ್ತು ಮುಂದೆ ಇಂಥ ಅನಾಹುತಗಳು ಆಗಬಾರ್ದು ಅಂತ ಹೇಳಿ ಅದಕ್ಕೆ ರೆಗ್ಯುಲೇಟ್ ಮಾಡಿ, ಅಂದರೆ ಬಹಳಷ್ಟು ಒತ್ತಾಯ. ರೈತ ಸಂಘಟನೆಗಳು ಸಫಾರಿ ಮಾಡಲೇಬಾರದು ಅಂತ ಹೇಳಿ ಅವರು ಒತ್ತಾಯ ಮಾಡಿದ್ರು. ಅನೇಕ ಜನರು ಬಂದು ಇವತ್ತು ಶಾಸಕರಿರ್ಬೋದು, ಅನೇಕ ಜನ ಸಂಘ ಸಂಸ್ಥೆಗಳು ಬಂದು ಈ ಸಫಾರಿ ನೀವು ಸ್ಥಗಿತಗೊಳಿಸುವುದರಿಂದ ಬಹಳಷ್ಟು ಜನರಿಗೆ ಇವತ್ತು ಉದ್ಯೋಗಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಲೂ ಹೇಳಿದ್ರು. ನಮ್ಗೇನು ನಷ್ಟ ಆಗಿದಂಥದ್ದು ಸುಮಾರು 6-8 ಕೋಟಿ ರೂಪಾಯಿ ನಷ್ಟ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೂ ಇವತ್ತು ಇದನ್ನು ಸರಿ ಮಾಡಬೇಕು ಅಂತೇಳಿ ಹೇಳಿ 31 ತಿಂಗಳ ನಂತರ ನಾವೊಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮಲ್ಲಿ ಏನು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ದು, ನಮ್ಮ ರಾಜ್ಯ ವನ್ಯಜೀವಿಯ ಒಂದು ಸಮಿತಿ ಇದೆ, ಅದರಲ್ಲಿ ವೈಲ್ಡ್ ಲೈಫ್ ಬೋರ್ಡ್ ಅಲ್ಲಿ ತೀರ್ಮಾನವನ್ನು ಮಾಡಿ ಅಲ್ಲಿ ಒಂದು ತಜ್ಞರ ಸಮಿತಿ ಮಾಡಿ, ಆ ತಜ್ಞರ ಸಮಿತಿಯಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಏನು ಪ್ರತಿನಿಧಿ, ಕೇಂದ್ರದ ವರ್ಲ್ಡ್ ವೈಲ್ಡ್ ಲೈಫ್ ಬೋರ್ಡ್ ಕಡೆಯಿಂದ ಅಲ್ಲಿಂದನೂ ಒಬ್ಬ ಸದಸ್ಯನ ತೆಗೆದುಕೊಂಡು ಆ ವರದಿ ಆಧಾರದ ಮೇಲೆ ಅವರು ಇಂಟರಿಮ್ ನಮಗೆ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ರೆಗ್ಯುಲೇಟ್ ಮಾಡಿ ನಾವು ಸಫಾರಿಯನ್ನು ಪುನಃ ಪ್ರಾರಂಭ ಮಾಡಿದ್ದೇವೆ. ಈಗ ಯಾವುದೇ ರೀತಿಯ ದೂರುಗಳು ಅಲ್ಲಿ ಇಲ್ಲ. ಈಗ ಮಾನ್ಯ ಸದಸ್ಯರೇನು ಹೇಳಿದ್ದಾರೆ, ಇವತ್ತು 5:30 ಗಂಟೆಗೆ ಮಾಡಿ ಅಂತ ತಾವು ಹೇಳ್ತಾ ಇದ್ದೆ, ನಾನು ಸೂಚನೆ ಕೊಡ್ತೇನೆ. 6 ಗಂಟೆ ಇದ್ದಿದ್ದು 5:30 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತೇವೆ. ಮತ್ತೆ ಅವರು ತಡವಾಗಿ ಹೋದ್ರೆ ಅವ್ರಿಗೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ 10 ಗಂಟೆ ನಂತರ ಅವ್ರು ಮತ್ತೆ ಶೇಷ ಪರ್ವತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಹೋಗಿ ಮತ್ತೆ ರಾತ್ರಿ ಸಾಯಂಕಾಲ 6 ಗಂಟೆವರೆಗೆ ವಾಪಸ್ ಬರಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರಿಗೆ ಲೇಟ್ ಮಾಡಿದ್ರೆ ಹೋಗ್ಲಿಕ್ಕೆ ಬರೋದಿಲ್ಲ. ಒಂದೇ ನಿಮಿಷ, ನಾನು ಇವಾಗ ಸ್ಟಾಪ್ ಮಾಡಿದ್ದೀರಾ, ಮತ್ತೆ ಶುರು ಮಾಡಿದ್ದೀರಾ, ಇನ್ನೊಂದ್ಸರಿ ಆಗ್ಬಾರ್ದು. ತೊಗಲಕ್ ದರ್ಬಾದು ಸ್ಟಾಪ್ ಮಾಡಿದ್ರೆ ಸ್ಟಾಪು, ಇಲ್ಲ ಪ್ರಾರಂಭ ಮಾಡ್ತೀನಿ ಅಂದ್ರೆ ಮಾಡ್ಬೇಕು. ಒಂದೇ ನಿಮಿಷ ನಾವು ಈ ಸ್ಟಾಪ್ ಮಾಡ ಈಗ ಈ ಸಫಾರಿ ನಿಲ್ಲಿಸಿದಾಗ ಕಡಿಮೆ ಆಯ್ತಾ ಏನಾದ್ರು? ಸಫಾರಿ ನಿಲ್ಸೋದ್ರಿಂದ ಈ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಏನಾನ ಕಡಿಮೆ ಆಗಿದೆಯಾ? ಅದನ್ನೇ ಹೇಳ್ಬೇಕಲ್ಲ ನೀವು. ಮತ್ತೆ ಅಲ್ಲಿ ಹುಲಿ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಎಷ್ಟು ಜಾಸ್ತಿ ಆಗಿದೆ. ಆನೆ ಸಂತತಿ ಮೊದ್ಲು ಎಷ್ಟಿತ್ತು, ಈಗ ಜಾಸ್ತಿ ಎಷ್ಟಾಗಿದೆ. ಕಾಡ್ ಎಷ್ಟಿದೆ ಅಷ್ಟೇ ಇದೆ, ಇನ್ನು ಕಡಿಮೆ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಆದ್ರೆ ಸಂತತಿನೂ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು, ವೈಜ್ಞಾನಿಕ ಕಾರಣ ಏನು ಅನ್ನೋದು ನಿಮ್ಮ ಇಲಾಖೆ ಒಂದು ವ್ಯವಸ್ಥೆ ಮಾಡಿ ಅದ್ರ ಮೇಲೆ ನೀವು ಆದೇಶಗಳನ್ನ ಮಾಡಬೇಕೇ ಹೊರತು ಹಾಗೆ ನೀವು ಆದೇಶ ತಗೊಂಡ್ರೆ ಬೇರೆ ಬೇರೆ ಕಡೆ ಎಲ್ಲ ನಾವು ಎರಡೂ ಕಡೆ ನೋಡ್ಬೇಕು. ಮಂತ್ರಿ ಆದಂತವ್ರು ಎಲ್ಲವನ್ನ ನೋಡ್ಬೇಕು. ನಾವು ಪ್ರಾಣಿನೂ ನೋಡ್ಬೇಕು, ಮನುಷ್ಯರನ್ನು ನೋಡ್ಬೇಕು. ಎರಡು ಕಡೆ ನೋಡಿ ಮಾಡಿದ್ರೆ ಒಳ್ಳೇದು.
ಸಮಗ್ರವಾಗಿ ನೋಡೋದು ಒಳ್ಳೇದು. ಅದರಿಂದ ನೀವು ನಿಲ್ಸೋದ್ರಿಂದ ಏನು ಸಂಘರ್ಷ ಕಡಿಮೆ ಆಗೋದಿಲ್ಲ, ಶುರು ಮಾಡೋದ್ರಿಂದನೂ ಏನು ಸಂಘರ್ಷ ಅದು ನಿರಂತರವಾಗಿ ನಡೀತಾ ಇದೆ. ರೀಸನ್ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಮಾಡಿದ್ರೆ ಇನ್ನು ಮುಂದೆ ಈ ತರ ಸ್ಟಾಪ್ ಮಾಡೋದು, ನಿಲ್ಸೋದು, ಪ್ರಾರಂಭ ಮಾಡೋದು ಅದು ತಪ್ಪೋಗ್ತೈತೆ ಅನ್ನೋದು ನನ್ನ ಸಲಹೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವೆಲ್ಲವನ್ನು ಸಮಗ್ರವಾಗಿ ಗಮನದಲ್ಲಿ ಇಟ್ಟುಕೊಂಡೇ ಸಫಾರಿ ತೆಗೆದುಗೊಳಿಸಲಾಗಿತ್ತು. ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ, ಕೆಲವೊಂದು ವಿಷಯ ಪ್ರತಿಪಕ್ಷ ನಾಯಕರು ಎತ್ತಿದ್ದಾರೆ. ಇವತ್ತು ಹೌದು, ನಮ್ಮ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. 72ರಲ್ಲಿ ಇದೇ ಬಂಡೀಪುರ್ನಲ್ಲಿ ಸುಮಾರು 12 ಹುಲಿಗಳಿತ್ತು. ಈಗ ಬಂಡೀಪುರ್ನಲ್ಲಿ ಹಿಂದೆ ನಾವು ಸೆನ್ಸಸ್ ಮಾಡಿದಾಗ 150 ಹುಲಿಗಳಂತ ಬಂದಿದೆ, ಈಗ 175 ಹುಲಿಗಳಾಗಿದ್ದಾವೆ. ಅದರ ಧಾರಣ ಸಾಮರ್ಥ್ಯ ಏನಿದೆ, ಕ್ಯಾರಿಂಗ್ ಕೆಪಾಸಿಟಿ, ಅದರ ಒಂದು ತಜ್ಞರ ಒಂದು ಸಮಿತಿಯನ್ನು ಮಾಡಿ ಅದರ ವರದಿಯನ್ನು ನಾವು ತಗೊಳ್ತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅದರ ಪ್ರಕಾರ ಅರಣ್ಯ ಜಾಸ್ತಿ ಆಗ್ತಾ ಇಲ್ಲ. ಅರಣ್ಯ ಇದ್ದಿದ್ದು ಕ್ಷೀಣಿಸಿದೆ, ಅರಣ್ಯ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಈಗ ಸಫಾರಿ ನಾವು ಬಂದ್ ಮಾಡಿದ ಮೇಲೆ ಆ ಭಾಗದಲ್ಲಿ ಅಲ್ಲಿ ಏನು ಅರಣ್ಯದ ಅಂಚಿನಲ್ಲಿ ಸುಮಾರು 70-72 ಹಳ್ಳಿಗಳಿದ್ದಾವೆ. ಅಲ್ಲಿ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ನಾವು. ಈಗ ಇದಾದ್ಮೇಲೆ ಸುಮಾರು ನಮಗೆ ಫೌಂಡೇಶನ್ಗೆ ಏನು ದುಡ್ಡು ಬರ್ತಾ ಇತ್ತು, ಆ ದುಡ್ಡಿನಲ್ಲಿ 35% ದುಡ್ಡು ಆ ಹಳ್ಳಿಗಳಲ್ಲಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಶಿಕ್ಷಣಕ್ಕೆ, ಮತ್ತೊಂದಕ್ಕೆ ಉಪಯೋಗ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಮತ್ತೆ ಸಫಾರಿ ಬಂದ್ ಮಾಡಿದ ನಂತರ ನಮ್ಗೇನು ಒಂದು ಹೆಚ್ಚಿನ ದಾಳಿ ಆಗ್ತಾ ಇತ್ತು, ತಡೆಗಟ್ಟಲಿಕ್ಕೆ ನಮ್ಗೇನು ಸಿಬ್ಬಂದಿಗಳಿದ್ರು ಆ ಮುಂಚೂಣಿ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು, ವಾಹನಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ಈಗ ಮುಂದೆ ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವಂಥದ್ದು, ಮತ್ತೆ ಅದಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಒಂದು ತಜ್ಞರ ವರದಿಯನ್ನು ತೆಗೆದುಕೊಂಡು ಅದನ್ನು ಮಾಡುವಂತ ಕೆಲಸ ಮಾಡಿದ್ದೇವೆ. ಅದು ಬಹಳ ಎಲ್ಲವನ್ನೂ ವಿಚಾರದಲ್ಲಿ ಇಟ್ಟುಕೊಂಡೇ ಮಾಡಿದ್ದೇವೆ ಅನ್ನುವಂಥದ್ದು ಸದನದ ಗಮನಕ್ಕೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡುತ್ತೆ.